ನಾನು ಗುರುಗಳೇ ಅಂತಾನೆ ಕರೆಯೋದು ಅವ್ರಿಗೆ. ಯಾಕೆಂದ್ರೆ ಕನ್ನಡ ಕನ್ನಡಿಗರು ಇದಕ್ಕಿರೋ ವ್ಯತ್ಯಾಸ ಏನು ಯಾರಾದ್ರೂ ಹೇಳ್ಬಲ್ಲ? ಹಾ, ಕನ್ನಡ ಭಾಷೆ, ಕನ್ನಡಿಗರು ನೀವು. ನಮಗ್ ಗೊತ್ತು ನೀವು ಕನ್ನಡಿಗರು ಅಂತಾನೆ. ಹಾ, ಕರೆಕ್ಟ್ ಆಗಿರೋ ಒಂದು ನನ್ಗೊಂದು ಬಹಳ ಚೆನ್ನಾಗಿರೋ ಉತ್ತರ ಸಿಕ್ತು ಎಲ್ಲೋ. ಅದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕನ್ನಡ ಕನ್ನಡಿಗರಿಗೂ ಇರೋ ವ್ಯತ್ಯಾಸ ಏನು ಸರ್? ಕನ್ನಡ ಮಾತಾಡೋರು ಕನ್ನಡಿಗರು, ಮತ್ತೆ ಕನ್ನಡ ಏನು? ಭಾಷೆ, ತಾಯಿ ಭಾಷೆ. ಹಾ, ಹೇಳಿ. ಹಾ, ಇಲ್ಲಿ ಏನೋ ಗೇಟ್ ಹಾಕ್ಬಿಟ್ಟಿದ್ರು, ನಾನು ಬರೋಗಿಲ್ಲ ಆ ಕಡೆ. ನೀವೇ ಬನ್ನಿ ಮುಂದಕ್ಕೆ. ಹಾ, ಅಬ್ಬಾ, ಕನ್ನಡ ನಮ್ಮ ಸಂಸ್ಕೃತಿ, ಅದನ್ನ ನಡೆಸ್ಕೊಂಡು ಹೋಗೋರೆ, ಬೆಳೆಸ್ಕೊಂಡು ಹೋಗೋರೆ ಕನ್ನಡಿಗರು. ವೆರಿ ನೈಸ್. ಇನ್ನೇನಾದ್ರೂ ಉತ್ತರ ಹೇಳ್ತೀರಾ? ಕನ್ನಡ ಕನ್ನಡಿಗರಿಗೂ ಇರೋ ವ್ಯತ್ಯಾಸ ಏನು? ಬೇರೆಯವ್ರಿಗೆ ಕನ್ನಡ ಕಲ್ಸೋದು, ಪ್ರೀತಿಯಿಂದ ಕಲ್ಸೋದ, ಹೊಡೆದು ಕಲ್ಸೋದು? ಪ್ರೀತಿಯಿಂದ ಕಲ್ಸೋದು. ಓಕೆ. ಕನ್ನಡ ನಮ್ಮ ತಾಯಿ ಭಾಷೆ, ತಂದೆ ಭಾಷೆ. ಯಾರು ಏನಂದ್ರಿ? ನಿಮ್ ತಂದೆ ಭಾಷೆ ಏನು? ನಿಮ್ ತಂದೆ ತಾಯಿ ಎರಡರದ್ದು ಮಾತೃಭಾಷೆ ಕನ್ನಡ ಅಂತ ಹೇಳ್ತಾ ಇದ್ರೆ ವೆರಿ ನೈಸ್. ಅಲ್ಲ, ಈ ಸಿನಿಮಾನಲ್ಲಿ ಅಮ್ಮನ ತಾಯಿನ ಇಷ್ಟೊಂದು ಮೇಲ್ಗಡೆ ಮೇಲೆ ಎತ್ತಿಡಿದು ಬಿಟ್ಟಿದ್ದಾರೆ. ಅಪ್ಪನ ಬಗ್ಗೆ ಹುಡುಕರೆ ಒಂದು 5 ಹಾಡು ಸಿಗಲ್ಲ ಕರೆಕ್ಟ್ ಆಗಿ. ಎನಿವೆ, ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕನ್ನಡ ಅನ್ನೋದು ನಮ್ಮ ತಾಯಿ ಇದ್ದ ಹಾಗೆ, ಕನ್ನಡಿಗರು ಅದರ ಮಕ್ಕಳಿದ್ದ ಹಾಗೆ ಅಂತ ಅಲ್ವಾ? ಹೊಡಿಬೋದು ಚಪ್ಪಾಳೆ. ಥ್ಯಾಂಕ್ ಯು. ಏನಕ್ಕೆ ಅಂದ್ರೆ, ಒಂದು ಭಾಷೆ ಅನ್ನೋದು ಕೇವಲ ಭಾಷೆ ಆಗಲ್ಲ. ಭಾಷೆ ಅನ್ನೋದು ಒಂದು ಕಮ್ಯುನಿಟಿ ಇದ್ದಂಗೆ. ನಾವು ಕನ್ನಡಿಗರು ಅಂತ ನಾವು ಗುರುತಿಸ್ಕೊಂಡಾಗ 7 ಕೋಟಿ ಕನ್ನಡಿಗರು ಅದರಲ್ಲಿ ಸೇರ್ತಾರೆ. 7 ಕೋಟಿ ಕನ್ನಡಿಗರ ಗುಣ ಏನು, ಲಕ್ಷಣ ಏನು, ಅವ್ರ ಭಾವ ಏನು, ಭಾವನೆಗಳೇನು, ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ನಿಜವಾದ ಕನ್ನಡಿಗರಾಗ್ತೀವಿ ಅನ್ನೋದು ನನ್ನ ಉದ್ದೇಶ. ಯಾಕೆಂದ್ರೆ ಭಾಷೆ ಸ್ವಚ್ಛವಾಗಿ ಮಾತಾಡೋದಷ್ಟೇ ಕನ್ನಡಿಗರದು ಒಂದು ಉದ್ದೇಶ ಅಲ್ಲ, ಆ ಭಾಷೆ, ಇತಿಹಾಸ, ಸಂಸ್ಕೃತಿಗೆ ತಕ್ಕ ಹಾಗೆ ಬದುಕೋದು ಕೂಡ ನಿಜವಾದ ಕನ್ನಡಿಗರ ಜವಾಬ್ದಾರಿ. ಹಾಗಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವರೊಬ್ಬರೇ ಚಪ್ಪಳೆ ಹೊಡೆದಿದ್ದು. ಹಾಗಾಗಿ ಭಾಷೆ ಹಾಗೂ ಭಾಷೆಯಲ್ಲಿರುವಂತಹ ಎಷ್ಟೋ ವೈಶಿಷ್ಟ್ಯತೆಗಳು, ನಮ್ಮ ರಾಜ್ಯಕ್ಕಿರುವಂತಹ ಎಷ್ಟೋ ವೈಶಿಷ್ಟ್ಯತೆಗಳನ್ನ ನಾವು ಈ ದಿವಸ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ, ನಡೆದಾಡೋ ಒಂದು ಡಿಕ್ಷನರಿ ಅಥವಾ ನಡೆದಾರೋ ಒಂದು ಏನ್ ಹೇಳ್ತೀರಾ ಗೂಗಲ್, ನಡೆದಾರೋ ಒಂದು ಎನ್ಸೈಕ್ಲೋಪೀಡಿಯಾ ಅಂದ್ರೆ ಶಬ್ದಕೋಶ, ನಡೆದಾಡೋ ಶಬ್ದಕೋಶ. ಕ್ಷಮಿಸಿ ಸರ್, ಅದು ಏನ್ ಗೊತ್ತಾ ಸರ್, ನಾವೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋರು, ಹಾಗಾಗಿ ಅಲ್ಲಿ ಇಲ್ಲಿ ಒಂದೊಂದು ಅಕ್ಷರ ಬಂದ್ಬಿಡುತ್ತೆ ಇಂಗ್ಲಿಷ್. ಆದ್ರೆ ನಾವು ಕನ್ನಡಿಗರೇ ಸರ್. ನಾವು ತಪ್ಪೇನಿಲ್ಲ ಸರ್, ಇಲ್ಲ ನಾನು ಅದೇ ಪ್ರಶ್ನೆಗೆ ಬರ್ತೀನಿ ನಾನು ಆಮೇಲೆ. ಈ ದಿವಸ ನಮ್ ಗುರುಗಳ ಜೊತೆ ಮಾತಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಪ್ರಶ್ನೆಗಳು ಕೇಳೋಣ ನಿಮ್ಗೆ ಅಂತ. ರೆಡಿನಾ? ಏನು ರೆಡಿನಾ? ಇದು UEC ಹುಡುಗರು ಎಷ್ಟು ಜನ ಇದ್ದೀರಾ ಇಲ್ಲಿ? ಎಷ್ಟೇನ ಇಂಜಿನಿಯರಿಂಗ್ ಓದ್ತಾ ಇರೋರು ಇಲ್ಲಿ ಎಷ್ಟು ಜನ ಇದ್ದೀರಾ ಇಲ್ಲಿ? ಓಕೆ. ಯಾವ ಹುಡುಗರು? BTU BCU ಅಂದ್ರೆ ಏನು?